ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಬೀದರ್ ಜಿಲ್ಲಾ ಘಟಕ ವತಿಯಿಂದ ಬೀದರ್ ನಗರದ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಕಚೇರಿ ಆವರಣದಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧರ ಸ್ಮರಣಾರ್ಥ ಸೈನಿಕರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ಬಳಿಕ ಮಾಜಿ ಸೈನಿಕರೊಂದಿಗೆ ಸಿಹಿ ಹಂಚುವ ಮೂಲಕ ಕಾರ್ಗಿಲ್ ವಿಜಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಶ್ರೀಮಂತ ಸೂರ್ಯವಂಶಿ, ಅರುಣ ಬಹಾದೂರ್, ಮೋಹನ್ ಮೈಲೂರ್, ಅಬ್ರಾಂ ಮೇತ್ರೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಬಳಿಕ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಜಿಲ್ಲಾಧ್ಯಕ್ಷರಾದ ಪ್ರಶಾಂತ್ ಭಾವಿಕಟ್ಟಿ ಹಾಗೂ ನಗರ ಘಟಕದ ಅಧ್ಯಕ್ಷರಾದ ಸೈಯದ್ ಮುಜೀಬ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಕಾರ್ಗಿಲ್ ವಿಜಯ ದಿನವು ದೇಶದ ಹೆಮ್ಮೆಯ ಸಂಕೇತವಾಗಿದ್ದು ವೀರ ಯೋಧರ ತ್ಯಾಗ ಮತ್ತು ಶೌರ್ಯವನ್ನು ಪ್ರತಿಯೊಬ್ಬರೂ ಸದಾ ಸ್ಮರಿಸಬೇಕು ಎಂದು ಹೇಳಿದರು. ಮಾಜಿ ಸೈನಿಕರ ಸೇವೆಯನ್ನು ಗೌರವಿಸುವುದು ಪ್ರತಿಯೊಬ್ಬ ಭಾರತೀಯರ ಆದ್ಯ ಕರ್ತವ್ಯವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. कारगिल विजय उत्सव के कारगिल विजय उत्सव के भारतीय वीर योधರಿಗೆ ಭಾರತೀಯ ವೀರ ಯೋಧರಿಗೆ ಭಾರತೀಯ ವೀರ ಯೋಧರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕಾರ್ಗಿಲ್ ವಿಜಯ ಉತ್ಸವಕ್ಕೆ ಕಾರ್ಗಿಲ್ ವಿಜಯ ಉತ್ಸವಕ್ಕೆ ಇಂದು ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಘಟಕ ವತಿಯಿಂದ ನಾವು ಬೀದರ್ನಲ್ಲಿ ಇವತ್ತು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಈ ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ 1919ರಲ್ಲಿ ಏನು ಯುದ್ಧ ನಡೆದಿತ್ತು, ಆ ಯುದ್ಧದಲ್ಲಿ ನಮ್ಮ ಸೈನಿಕರ ಒಂದು ಜಯವಾಗಿದ್ದ ದಿನ ಇವತ್ತು ಆಗಿದೆ, 26ನೇ ಜುಲೈನಂದು. ಆ ಒಂದು ಸಂಭ್ರಮಾಚರಣೆ ಇವತ್ತು ನಾವು ಬೀದರ್ನ ಏನು ಸೈನಿಕರ ಜೊತೆಯಲ್ಲಿ ನಾವು ಅವರಿಗೆ ಸಹಿ ಹಂಚುವ ಮುಖಾಂತರ ನಮ್ಮ ಎಲ್ಲ ಸಂಘಟನೆಯ ಪದಾಧಿಕಾರಿಗಳ ಸಂಯುಕ್ತದಲ್ಲಿ ಇವತ್ತು ಅವರಿಗೆ ಸಹಿ ಹಚ್ಚುವ ಮುಖಾಂತರ ನಾವು ಇವತ್ತು ವಿಜಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ನಮ್ಮ ಏನು ಒಂದು ಯುದ್ಧದಲ್ಲಿ ಏನು ಮರಣ ಹೊಂದಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾನು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಮತ್ತು ಅವರ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ನಾನು ಕೇಳ್ಕೊತೇನೆ. ಮತ್ತು ನಮ್ಮ ದೇಶಕ್ಕಾಗಿ ಏನು ಹಗಲಿರುಳು ಮಳೆ ಅಲ್ಲದೆ ಚಳಿ ಅಲ್ಲದೆ ಬಿಸಿಲು ಅಲ್ಲದೆ ಏನು ನಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡುವಂಥ ಯೋಧರಿಗೆ ನಾನು ನಮನನ್ನು ಸಲ್ಲಿಸ್ತೇನೆ. ಮತ್ತು ಮುಂದೆ ಏನು ನಮ್ಮ ವೀರ ಯೋಧರು ಏನು ನಮ್ಮ ಭಾರತ ಸೇವೆಗಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಇನ್ನೂ ಹೆಚ್ಚು ಶಕ್ತಿ, ಧೈರ್ಯ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಬೇಡಿಕೊಳ್ಳುತ್ತಾ ಮತ್ತೊಮ್ಮೆ ನಮ್ಮ ಭಾರತ ದೇಶದ ಜನತೆಗೆ ಹಾಗೂ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಕಾರ್ಗಿಲ್ ವಿಜಯೋತ್ಸವದ ಹಾರ್ದಿಕ ಶುಭಾಶಯನ್ನು ಕೋರುತ್ತೇನೆ. ಧನ್ಯವಾದಗಳು. ಪ್ರಶಾಂತ್ ಭಾವಿಕಟ್ಟಿ, ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷರು, ಬೀದರ್. नमस्कार, मैं सैयद मुजीब, कर्नाटक रक्षणा वेदिके के जिला प्रेसिडेंट। आज हमारे साथ देश का गौरव हमारे एक्स मिलिट्री मैन सब टीम मौजूद है। हम विजय दिवस बना रहे हैं कारगिल के जो जवानों के लिए। आज सोशल मीडिया प्लेटफॉर्म पे खाली रील शेयर कर देने से कोई ऐसा मैसेज नहीं आता। ये जो शख्स हैं हमारी ज़िंदगी के इतने अहम हैं। आज हम सुकून से जो घर में सो पा रहे हैं ये जवानों की वजह से सो पा रहे हैं। इन्होंने ड्यूटी की हमारे लिए, हमारे देश के लिए ड्यूटी की और कई जवान हमारे देश के लिए अभी ड्यूटी कर रहे हैं। तो हम कर्नाटक रक्षणा वेदिके के जिला प्रेसिडेंट होने का नाते मैं सभी लोगों का हम हार्दिक शुभकामनाएं देते हैं, क्योंकि हमारे ज़िला प्रेसिडेंट प्रशांत भाविकट्टी के लीडरशिप में इस प्रोग्राम को किया गया है और हम चाहते हैं कि सभी लोग हमारे देश का गौरव बढ़ाने के लिए अच्छे काम कीजिए। और जितने भी लोग मिलिट्री में जाना चाहते हैं तो उनको बहुत अच्छा सुनहरा मौका है। आप यहाँ आकर इनसे ट्रेनिंग लीजिए, काफ़ी अच्छा आपको ट्रेनिंग करेंगे। काफ़ी अच्छे लोग हैं, देशभक्ति आपके अंदर मजबूती से जगाएंगे। इनके किस्से सुनेंगे तो आपको पता चलेगा कि देश में किस तरीके से इन्होंने हमारे लिए बलिदान दे के अपने बच्चों को छोड़कर, अपनी ज़िंदगी को छोड़कर, अपने बहुत सारे चीज़ों को छोड़कर देश के से काम किए हैं। हम इनका सभी हमारी टीम की तरफ से धन्यवाद करना चाहते हैं।